ಆತ್ಮೀಯ ಬಳಕೆದಾರರೇ, ಈ ವಿಡಿಯೋನಲ್ಲಿ ನಾವು ನಿಮಗೆ ಫ್ರೀ ಬಸ್ ಪಾಸ್ ಅನ್ನ ಹೇಗೆ ಪಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ಕರ್ನಾಟಕ ಸರ್ಕಾರದಿಂದ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪ್ರಯಾಣ ಸೌಲಭ್ಯ ನೀಡಲಾಗುತ್ತಿದೆ. ಈ ಯೋಜನೆಯಿಂದ ಶಾಲೆ ಮತ್ತು ಕಾಲೇಜ್ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ ಸುಲಭವಾಗಿ ಕಡಿಮೆ ಖರ್ಚಿನಲ್ಲಿ ಪ್ರಯಾಣ ಮಾಡಬಹುದು. ಅರ್ಹ ವಿದ್ಯಾರ್ಥಿಗಳು ಈ ಸೇವೆಯನ್ನ ಬಳಸಿಕೊಂಡು ಪ್ರತಿದಿನ ಸುರಕ್ಷಿತವಾಗಿ ಪ್ರಯಾಣಿಸಬಹುದು. ಹಾಗಾದ್ರೆ ಫ್ರೀ ಬಸ್ ಪಾಸ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೇವೆ. ಮೊದಲಿಗೆ ನಮ್ಮ ಪೋರ್ಟಲ್ಗೆ ಲಾಗಿನ್ ಆಗಿ ನಂತರ ಗವರ್ನಮೆಂಟ್ ಸರ್ವಿಸಸ್ನ ಕ್ಲಿಕ್ ಮಾಡಿ ಫ್ರೀ ಬಸ್ ಪಾಸ್ ಕರ್ನಾಟಕ ಅನ್ನೋ ಆಪ್ಷನ್ ಅನ್ನ ಕ್ಲಿಕ್ ಮಾಡಿ ನಂತರ ಅಪ್ಲಿಕೆಂಟ್ ಡೀಟೇಲ್ಸ್ ಅನ್ನ ಫಿಲ್ಅಪ್ ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ಅಪ್ಲಿಕೆಂಟ್ ನೇಮ್ ನಲ್ಲಿ ಬಂದು ಅಪ್ಲಿಕೆಂಟ್ನ ಫುಲ್ ನೇಮ್ ಅನ್ನ ಎಂಟರ್ ಮಾಡಿ ನಂತರ ಅವರ ಆಧಾರ್ ನಂಬರ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಮೊಬೈಲ್ ನಂಬರ್, ನಂತರ ಕೋರ್ಸ್ ಕ್ಯಾಟಗರಿನಲ್ಲಿ ಬಂದು ಅವರ ಕೋರ್ಸ್ ಅನ್ನು ಸೆಲೆಕ್ಟ್ ಮಾಡಿ. ಇದಾದ ನಂತರ ಸ್ಟೂಡೆಂಟ್ನ ಸ್ಯಾಟ್ಸ್ ಐಡಿಯನ್ನ ಎಂಟರ್ ಮಾಡಿ ನಂತರ ಕ್ಲಾಸ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಸೆಲೆಕ್ಟ್ ಕೋರ್ಸ್ ಅನ್ನ ಎಂಟರ್ ಮಾಡಿ ನಂತರ ಕ್ಯಾಟಗರಿನಲ್ಲಿ ಬಂದು ಅಪ್ಲಿಕೆಂಟ್ನ ಕ್ಯಾಟಗರಿಯನ್ನ ಸೆಲೆಕ್ಟ್ ಮಾಡಿ. ಇದಾದ ನಂತರ RD ನಂಬರ್ ಅನ್ನ ಎಂಟರ್ ಮಾಡಿ ನಂತರ ಸ್ಕೂಲ್ ಅಥವಾ ಕಾಲೇಜ್ ಡೀಟೇಲ್ಸ್ ನಲ್ಲಿ ಬಂದು ಸ್ಕೂಲ್ ಆಗಿದ್ದಲ್ಲಿ ಸ್ಕೂಲ್ ಅಂತ ಅಥವಾ ಕಾಲೇಜ್ ಆಗಿದ್ದಲ್ಲಿ ಕಾಲೇಜ್ ನೇಮ್ ಅನ್ನ ಎಂಟರ್ ಮಾಡಿ. ನೇಮ್ ಆಫ್ ಸ್ಕೂಲ್ ಅಥವಾ ಕಾಲೇಜ್ ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡಿ. ಇದಾದ ನಂತರ ಸ್ಕೂಲ್ ಅಥವಾ ಕಾಲೇಜ್ ಅಡ್ರೆಸ್ ಅನ್ನ ಎಂಟರ್ ಮಾಡಿ. ನಂತರ ಟ್ರಾವೆಲ್ ಡೀಟೇಲ್ಸ್ ನಲ್ಲಿ ಬಂದು ಟ್ರಾನ್ಸ್ಪೋರ್ಟ್ ಡಿವಿಷನ್ ಅನ್ನ ಸೆಲೆಕ್ಟ್ ಮಾಡಿ. ನಂತರ ಡಿಸ್ಟ್ರಿಕ್ಟ್, ಇದಾದ ನಂತರ ಸಬ್ ಡಿಸ್ಟ್ರಿಕ್ಟ್, ನಂತರ ಟ್ರಾನ್ಸ್ಪೋರ್ಟ್ ಡಿವಿಷನ್ ಡಿಸ್ಟ್ರಿಕ್ಟ್, ನಂತರ ಡಿಪೋ ನೇಮ್ ಅನ್ನ ಎಂಟರ್ ಮಾಡಿ. ಇದಾದ ನಂತರ ಸ್ಟೂಡೆಂಟ್ನ ಸ್ಟಾರ್ಟಿಂಗ್ ಬಸ್ ಸ್ಟಾಪ್ ಇಂದ ಹಿಡಿದು ಎಂಡಿಂಗ್ ಬಸ್ ಸ್ಟಾಪ್ ಪ್ಲೇಸ್ ಅನ್ನ ಎಂಟರ್ ಮಾಡಿ. ಇದೆಲ್ಲ ಡೀಟೇಲ್ಸ್ ಫಿಲ್ಅಪ್ ಆದ ನಂತರ ಸಬ್ಮಿಟ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪ್ರೊಸೀಡ್ ವಿತ್ ಕಾರ್ಡ್ಸ್ ವ್ಯಾಲೆಟ್ ಅಂತ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ವಿದಿನ್ 2 ವರ್ಕಿಂಗ್ ಅವರ್ಸ್ ನಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ಇಲ್ಲಿ ಜನರೇಟ್ ಆಗುತ್ತೆ. ಈ ಅಕ್ನಾಲೆಜ್ಮೆಂಟ್ ಅನ್ನ ನೀವು ನಿಮ್ಮ ಡಿಪೋಗೆ ಕೊಟ್ಟಾಗ ನಿಮ್ಮ ಫ್ರೀ ಬಸ್ ಪಾಸ್ ಕಾರ್ಡ್ ಅನ್ನ ನೀವು ತಗೋಬಹುದು. ವಿಶೇಷ ಸೂಚನೆ, ನೀವು ಫ್ರೀ ಬಸ್ ಪಾಸ್ಗೆ ಅಪ್ಲೈ ಮಾಡೋ ಮುನ್ನ ನಿಮ್ಮ ಆಧಾರ್ ಫೋಟೋ ಅಪ್ಡೇಟ್ ಆಗಿರಬೇಕು.